ಶಾರ್ಟ್ ಫಿಲಮ್ ಇರ್ಬೋದು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇರ್ಬೋದು, ಅಥವಾ ಒಬ್ಬ ಲೈಟ್ ಬಾಯ್ ಇರ್ಬೋದು, ನಮ್ಗೆ ಬಂದು ಸಿನಿಮಾ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಟಚ್ ಆಗೇ ಆಗುತ್ತೆ ಸರ್. ರಾಜ್ಕುಮಾರ್ ಅವ್ರದ್ದು ಇಟ್ಟಿರೋದು ಏನಿಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರೇ ಫಸ್ಟ್. ಪ್ರಶಾಂತ್ ನೀಲ್ ಸರ್ ಯಾವತ್ತೂ ಮರೆಯಕ್ಕಾಗಲ್ಲ. ಅವ್ರು ನಮ್ ಒಂದ್ ಕತೆ ಹೇಳಂದೂ ನಮ್ ಜೊತೆ ಇದೆ ಸರ್. ಫಿಲಮ್ ಮೇಕಿಂಗ್ ಅಲ್ಲಿ ಚಾಲೆಂಜಸ್ ಗಿಂತ ಆ ಚಾಲೆಂಜಸ್ ಆದ್ಮೇಲೆ ಒಂದು ಔಟ್ಪುಟ್ ಬರುತ್ತಲ್ಲ, ಅದಲ್ಲಾಗೋ ಖುಷಿ ಇನ್ಯಾವ್ದಲ್ಲೂ ಸಿಗಲ್ಲ. ಪ್ರೇಕ್ಷಕ ಒಬ್ಬ ಅವನೇನಾದ್ರು ಡಿಸೈಡ್ ಮಾಡಿದ್ರೆ ಹೀರೋ ಇರ್ತಾನಲ್ಲ, ನಾಳೆನೇ ಸ್ಟಾರ್ ಆಗ್ಬಿಡ್ತಾರೆ. ಅಭಿಮಾನ ಆಗ್ಬಿಟ್ರೆ ಬೇಕಾದ್ರೆ 30 ಅಡಿ ಕಟ್ಟು ಕಟ್ತಾನೆ, ಅದ್ರಲ್ಲಿ ಹಾಲು ಹೋಯ್ತಾನೆ, ಊನಾರ ಕಟ್ತಾನೆ, ಎಲ್ಲ ಮಾಡ್ತಾನೆ. ಒಬ್ರು ಒಳ್ಳೆ ಕಂಟೆಂಟ್ ಫಿಲಮ್ ಮಾಡಿ, ಬಟ್ ಅವ್ರಿಗೆ ಬಡ್ಜೆಟ್ ಇರಲ್ಲ, ಫಿಲಮ್ ಸೋತಾಗ್ಬಿಟ್ರೆ. ಇನ್ನೊಬ್ರು ಸೆಟ್ ಆಫ್ ಗ್ರೂಪ್ ಇರ್ತಾರೆ, ಒಳ್ಳೆ ಫಿಲಮ್ ಮಾಡಿರ್ತಾರೆ, ದುಡ್ಡು ಇರುತ್ತೆ, ಬಟ್ ಅವ್ರ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಇನ್ನೊಂದು ಸೆಟ್ ಆಫ್ ಪೀಪಲ್ ಇರ್ತಾರೆ, ಒಳ್ಳೆ ಕಂಟೆಂಟ್ ಇರುತ್ತೆ, ದುಡ್ಡು ಇರುತ್ತೆ, ಬಟ್ ರಾಂಗ್ ಡೇಟ್ ಬಂದಿರ್ತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಡೇ ಫಸ್ಟ್ ಶೋ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಜುಲೈ. ಸೊ ಈ ಒಂದು ಸರಣಿಯಲ್ಲಿ ನನ್ನ ಜೊತೆಗೆ ಈಗ ಚಿತ್ರದ ನಿರ್ಮಾಪಕರಾದ ಕಿರಣ್ ಅವರು, ಹಾಗೆ ಅವರ ಶ್ರೀಮತಿ ಅವರು ಕಿರಣ್ ಊರ್ಮಿಳಾ ಅವರು ಜೊತೆಗಿದ್ದಾರೆ. ಸೊ ಇಬ್ಬರು ತುಂಬ ಉತ್ಸಾಹಿ ಸಿನಿಮಾ ಪ್ರೇಮಿಗಳು, ಹಾಗಾಗಿ ಈ ಸಿನಿಮಾನ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವ್ರ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ. ನಮಸ್ಕಾರ. ಒಂದು ಅಂದರೆ ಈ ಥರದ ಒಂದು ಕಂಟೆಂಟ್ಗಳು ಸಿನಿಮಾಗಳನ್ನು ರೆಗ್ಯುಲರ್ ಪ್ರೊಡ್ಯೂಸರ್ಸು ಮಾಡೋದು ತುಂಬ ರೇರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ, ಧ್ಯೇಯ ನಿಮ್ಮಲ್ಲಿ ಯಾವಾಗ ಬಂತು? ಅದು ಇಬ್ಬರು ನೀವು ಸತಿಪತಿಯರಿಬ್ಬರು ಸೇರ್ಕೊಂಡು ಸಿನಿಮಾ ಮಾಡೋವಂಥದ್ದು ಹೇಗಾಯಿತು ಅಂತ? ಮೊದಲಾಗಿ ಆ್ಯಕ್ಚುಲಿ ನಮ್ದು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀವಿ ಸರ್. ಹೇಳಿ. ಸೊ ನಾನು ಆ್ಯಕ್ಚುಲಿ 9ನೇ ಕ್ಲಾಸ್ 10ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆಯವರು ಒಂದು ಶೂಟಿಂಗ್ ಕರ್ಕೊಂಡು ಹೋಗಿದ್ರು. ಅದು ಗನದಗುಡಿ ಭಾಗ 2. ಅದರಲ್ಲಿ ನಾನು ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ. ಸೊ ಅಲ್ಲೇನಾಯಿತು ಅಂದರೆ, ಆವಾಗ ಆ ಶೂಟಿಂಗ್ ಎನ್ವೈರ್ಮೆಂಟ್ ಅವೆಲ್ಲ ನೋಡುವಾಗ ಒಂದು ಕಿಚ್ ಅನ್ನೋದು ಸ್ಟಾರ್ಟ್ ಆಯಿತು. ಅದಾದಮೇಲೆ 1-2 ವರ್ಷ ಆದಮೇಲೆ ನಮ್ಮ ತಂದೆಯವರೇ ಒಂದು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಸ್ನೇಹಾಲಯ ಅಂತ ಪ್ರೊಡಕ್ಷನ್ ಮಾಡಿ ಪ್ರೀತಿ ಹುಡುಗರೆ ಅಂತ ಒಂದು ಫಿಲಮ್ ಮಾಡಿದ್ರು. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಆ ಟೈಮಲ್ಲಿ. ಟಾಕಿಂಗ್ ಅಬೌಟ್ 94 ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಏನಾಯಿತು ಅಂದರೆ, ಅಭಿಜಿತ್ ಶ್ರುತಿ ಕಾಂಬಿನೇಷನು, ರಂಜಿತ್ ಆದಮೇಲೆ ನೆಕ್ಸ್ಟ್ ಬಂದಿದೆ ಪ್ರೀತಿ ಹುಡುಗರೆ. ಅಂದರೆ ಶೂಟ್ ಸ್ಟಾರ್ಟ್ ಆಗಿದೆ ಪ್ರೀತಿ ಹುಡುಗರೆ. ಅದೆಲ್ಲ ಹಂಸಲೇಖ ಮ್ಯೂಸಿಕ್ಕು, ಲಾಕ್ ಆಫ್ ಡೆತ್ ಆದಮೇಲೆ ನೆಕ್ಸ್ಟು ಥ್ರಿಲ್ಲರ್ ಮಂಜು ಅವ್ರ ಫೈಟಿಂಗು, ಆಮೇಲೆ ಅಭಿಜಿತ್ ಶ್ರುತಿ ಎಲ್ಲ ಒನ್ ಆಫ್ ದ. ಆಮೇಲೆ ರಾಜ್ಕುಮಾರ್ ಅಣ್ಣವ್ರದ್ದು ಒಂದು ಸಾಂಗ್ ಇತ್ತು. ಸೊ ಆ ಥರ ಇದ್ದಾಗ ಡೈಲಿ ಶೂಟಿಂಗ್ ಹೋಗೋದು ಬರೋದು, ಅವಾಗ ತುಂಬ ಆಸಕ್ತಿ ಹುಟ್ಬಿಡ್ತು ಫಿಲಮ್ ಮೇಕಿಂಗ್ ನೋಡಬೇಕು ಅಂತ. ಆಮೇಲೆ ಹಲವಾರು ಕಾರಣದಿಂದ ಅದು ಫಿಲಮ್ ರಿಲೀಸ್ ಆಗಲಿಲ್ಲ. ಅದೇನಾಯಿತು ಅಂದರೆ, ಅದು ಆ ಫಿಲಮ್ ಇಂಟ್ರೆಸ್ಟ್ ಅದು ಉಟ್ಕೊಂಡಿತ್ತು. ಸೊ ಇದೇ ಈಗ ಇದರಲ್ಲಿ IT ಇಂಡಸ್ಟ್ರಿಗೆಲ್ಲ ಸೇರಿಕೊಂಡು ಎಲ್ಲ ಆದಮೇಲೆ ಶಾರ್ಟ್ ಫಿಲಮ್ ಅನ್ನೋ ಒಂದು ಕಾನ್ಸೆಪ್ಟು ಆವಾಗಲೂ ಹುಡ್ಕೊತಾ ಇತ್ತು. ಯಾವಾಗ 2010 ಆ ಟೈಮಲ್ಲಿ ಎಲ್ಲ ಹುಡ್ಕೊತಾ ಇತ್ತು. ಯಾಕೆ ನಾನು ಮಾಡಬಾರ್ದು ಅಂದ್ಬಿಟ್ಟು ಒಂದು ಶಾರ್ಟ್ ಫಿಲಮ್ ಕೂಡ ಮಾಡಿದ್ವಿ, ಯಾವುದು? ನಯನ ಅಂದ್ಬಿಟ್ಟು. ಸೊ ಆ ನಯನ ಶಾರ್ಟ್ ಫಿಲಮ್ ಹೆಂಗೆ ಅಂದರೆ, ಆ ಟೈಮಲ್ಲಿ 30,000-40,000 ಶಾರ್ಟ್ ಫಿಲಮ್ ಮಾಡೋರು. ಬಟ್ ನಮ್ಮದು ಶಾರ್ಟ್ ಫಿಲಮ್ ಬಂದು ಒಂದು 3 ಲಕ್ಷ ಬಡ್ಜೆಟಲ್ಲಿ ಮಾಡಿದ್ದು. 35 ನಿಮಿಷ ಶಾರ್ಟ್ ಫಿಲಮಲ್ಲಿ 2 ಸಾಂಗು. ಆಮೇಲೆ ಈ ನಯನದು ಏನಂದರೆ, ಆನಂದ್ ಅಡಿಯ ಫಸ್ಟ್ ಟೈಮು ಶಾರ್ಟ್ ಫಿಲಮ್ನ ಪರ್ಚೇಸ್ ಮಾಡಿ ರಿಲೀಸ್ ಮಾಡಿದ್ದಿತ್ತು. ಸೊ ಆವಾಗ ಫಿಲಮ್ ಮೇಕಿಂಗ್ ಅಂತ ನಮಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸೊ ಇವಾಗ ಹಂಗೆ ಮಾಡ್ತಿರುವಾಗ ಈ ಫಿಲಮ್ ಅಂದರೆ ಏನು, ಫಿಲಮ್ ಮೇಕಿಂಗ್ ಅಂದರೆ ಏನು ಅಂತ ಒಂದು ನಾಲೆಜ್ ಇತ್ತು. ಸೊ ಗಿರೀಶ್ ಕೂಡ ಅದೇ ಟೈಮಲ್ಲಿ ಪರಿಚಯ ಆಗಿದ್ದು ನಮಗೆ. ನಯನ ಫಿಲಮ್ ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ ಹುಡುಗ ಒಬ್ಬ ಬಂದು ನನ್ನ ಕೂತ್ಕೊಂಡು, ನಾನು ನಿಮ್ಮ ಟೀಮ್ ಜಾಯ್ನ್ ಆಗಬೇಕು ಅಂತ ಕೂತ್ಕೊಂಡಿದ್ದೆ ಗಿರೀಶ್. ಸೊ ಅವರೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಫೇಸ್ಬುಕ್ ಒಂದು ಫೇಸ್ ಮೀ ಮಾಡಬೇಕು ಅಂತ. ಆ ಫೇಸ್ಬುಕ್ಕಲ್ಲಿ ಏನಂದರೆ ಅವ್ರು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಅಂದರೆ, ಫೇಸ್ಬುಕ್ಕೇ ಆರೋದು, ಫೇಸ್ಬುಕ್ಕೇ ದೆವ್ವ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಗಿತ್ತು. ಅದು ನೆಕ್ಸ್ಟ್ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ತಿರ್ಗಿ ಆಗಲಿಲ್ಲ. ತಿರ್ಗಾ ಗಿರೀಶು ನಾವು ಅವಾಗ ಮಾತಾಡ್ತಾಯಿದ್ವಿ, ಅವರು ಶಾರ್ಟ್ ಫಿಲಮ್ ಮಾಡೋದು ಎಲ್ಲ ಆಯಿತು. ಆಮೇಲೆ ಇದು ಮಾಡ್ತಾರೆ, ಯಾವುದೋ ಒಂದು ಇದೆ, ಒಂದು ಕತೆ ಹೇಳಾಯಿತು ನಮ್ಮದು ಗಿರೀಶ್, ಒಂದು ಕತೆ ಹೇಳಾಯಿತು. ಒಂದು ಕತೆ ಹೇಳೋದ್ಮೇಲೆ ಸುಮಾರು ಸ್ಟೋರೀಸು. ಒಂದು ಕತೆ ಹೇಳ ನೀವೇ ಪ್ರೊಡ್ಯೂಸರಾ? ಅದು ಒನ್ ಆಫ್ ದ ಪ್ರೊಡ್ಯೂಸರ್ ಆಯಿತಾ. ಸೊ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ನಾವು. ಈ ಒಂದು ಕತೆ ಹೇಳ ನನಗೆ ಮುಂಚೆನೇ ಸ್ಟೋರಿ ಗೊತ್ತಿತ್ತು. ಯಾಕೆಂದರೆ ಗಿರೀಶ್ ಯಾವುದೇ ಸ್ಟೋರಿ ಮಾಡಿದ್ರು ನಮ್ಮ ಹತ್ರ ಬಂದು ಫಸ್ಟ್ ಡಿಸ್ಕಸ್ ಮಾಡೋದು, ಅದಾದಮೇಲೆ ಯಾವುದೇ ಫಿಲಮ್ ಮಾಡಿದ್ರು ನಮ್ಮ ಜೊತೆ ಡಿಸ್ಕಸ್ ಮಾಡೋದು. ಸುಮಾರು ಡಿಸ್ಕಸ್ ಮಾಡ್ತಿರುವಾಗ ಇದೊಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಕಾನ್ಸೆಪ್ಟು ತಲೆಗೆ ಬಂತು ಗಿರೀಶ್ಗೆ. ಅದು ಬಂದಿದ್ದ ತಕ್ಷಣ ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ಮಾಡೋಣ ಅಂದ್ಬಿಟ್ಟು ತಯಾರಾಗ್ಬಿಟ್ವಿ. ಏನಕ್ಕೆ ಇಷ್ಟೊಂದು ಹೇಳಿದೆ ಅಂದರೆ, ಆಸಕ್ತಿ ಅನ್ನೋದು ಅವಾಗ ಮುಂಚೆನೇ ಹುಟ್ಟು. ಆಮೇಲೆ ಗಿರೀಶ್ ಹೆಂಗೆ ಪರಿಚಯ ಆದರು, ಆಮೇಲೆ ಒಂದು ಫಸ್ಟ್ ಅನ್ನೋದು ಉಟ್ಕೊಂಡಿದ್ದೆ. ಅದೊಂದು ಕಾನ್ಸೆಪ್ಟಿಂದ ಯಾವುದೇ ಹಿಂದೆ ಮುಂದೆ ಏನೂ ನೋಡಲಿಲ್ಲ. ಯಾವಾಗ ಇಮಿಡಿಯೇಟಾಗಿ ಅದಕ್ಕೆ ಬಂದು ಒಂದು ಲೈನ್ ಸ್ಟೋರಿ ಹೇಳಿದ್ರು ಮಾಡೋಣ ಅಂದ್ಬಿಟ್ಟು ತಯಾರಾಗಿ ಇಲ್ಲಿವರೆಗೂ ಬಂದಿದ್ದೀವಿ.
ಅಂದರೆ ಒಂದು ಸಣ್ಣ ಗಂಧದ ಗುಡಿ ಪಾರ್ಟ್ 2 ಜಾಗದಿಂದ ಹಿಡಿದು ನಿಮ್ಮ ತಂದೆಯವ್ರ ಪ್ರೊಡಕ್ಷನ್ನಿಂದ ಹಿಡಿದು. ಸೊ ನೋಡಿ, ಸಿನಿಮಾ ನಂಟೆ ಹಂಗೆ ಸರ್. ಅದು ಒಂದು ಸಲ ಹತ್ತಿತು ಅಂತಂದರೆ ಅದು ಬಿಡಲ್ಲ, ಅದು ಕರ್ಕೊಂಡೋಗುತ್ತೆ. ಮತ್ತು ಅದೇ ಕೇಳುತ್ತೆ ಯಾರು ಬೇಕು ಯಾರು ಬೇಡ. ಮೇ ಬಿ ಇದೇ ವಿಷಯನ ನೀವು ಸಿನಿಮಾನೇ ಮಾತಾಡೋ ಥರ ಮಾಡಿದ್ದೀರಿ ಇರ್ಬೋದು ಸರ್. ಅಂದರೆ ನನಗೊಂದು ಖುಷಿ ಅನಿಸಿದ್ದು, ಮತ್ತು ಸಿನಿಮಾನೇ ಬಂದು ಮಾತಾಡುತ್ತೆ ಅನ್ನೋ ಥರದ್ದಾದರೆ ಅದರ ನೋವೇನು, ಅದರ ಸುಖ ಏನು, ಅದರ ದುಃಖ ಏನು, ಅದೇ ಮಾತಾಡುತ್ತೆ ಅನ್ನೋದು ದೊಡ್ಡ ವಿಷಯ ಅಲ್ವಾ? ಹೌದು. ಸೊ ಈ ಥರದ್ದು ಮಾಡಿದ್ರೆ ವರ್ಕ್ ಆಗುತ್ತಾ, ಜನ ನೋಡ್ತಾರಾ, ಅಥವಾ ಇಂಡಸ್ಟ್ರಿ ಇದನ್ನ ಹೇಗೆ ತೊಗೋಬೋದು ಅನ್ನೋ ಒಂದು ಇದಿತ್ತಾ? ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಆ ಥರ ಅನಿಸ್ಲಿಲ್ಲ. ಫಿಲಮ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಮಾಡಬೇಕು. ಈಗ ಆ್ಯಸ್ ಎ ಫಿಲಮ್ ಮೇಕಿಂಗ್ ಮಾಡಬೇಕು ಅಂತ ಇದ್ದವನು ಆ ಕಾನ್ಸೆಪ್ಟ್ ಗೊತ್ತಾದಾಗ ವರ್ಕ್ ಆಗುತ್ತೆ, ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ನಮ್ಗೆ ಅದು ಇದಿಲ್ಲ. ಬಟ್ ಇದು ಹೊಸ ಕಾನ್ಸೆಪ್ಟು. ಇದನ್ನು ಕುತ್ಕೊಂಡು ನಾವು ಸ್ಕ್ರಿಪ್ಟಿಂಗ್ ಮಾಡಿದಾಗ ನಾವು ಹೆಂಗೆ ಔಟ್ಪುಟ್ ತರಬೇಕು ಅಂತ ಒಂದೇ ನಾವು ಇದರ ಇಂಟೆನ್ಷನ್ ಸ್ಟಾರ್ಟ್ ಮಾಡಿದ್ದೆ ಹೊರತು ಬಿಸ್ನೆಸ್ ಹೆಂಗಾಗುತ್ತೆ ನಾವು ಯೋಚನೆ ಮಾಡೋಕ್ಕೆ ಇಲ್ಲಿವರೆಗೂ ಬಿಸ್ನೆಸ್ ಹಿಂಗೆ ಆಗ್ಬೋದು ಅಂತ ನಾವು ಯೋಚನೆ ಮಾಡೋಕ್ಕಾಗಿಲ್ಲ. ಬಟ್ ಇದು ಹೊಸ ಕಾನ್ಸೆಪ್ಟ್, ಇದು ಕನ್ನಡ ಇಂಡಸ್ಟ್ರಿಗೆ ಬೇಕು. ಈ ಥರ ಯಾರೂ ಮಾಡಿಲ್ಲ, ನಾವು ಮಾಡ್ಬೋದು, ಮಾಡ್ತೀವಿ ಅನ್ನೋ ಒಂದು ಹಠದಿಂದ ಮಾಡಿದ್ವಿ. ಮೇಡಮ್, ನಿಮಗೆ ಅಂದರೆ ನೀವು ಅವ್ರಿಗೆ ಸಿಕ್ಕಾಗ ಅಥವಾ ಅವರು ಸಿನಿಮಾ ಹಿನ್ನೆಲೆ ಗೊತ್ತಿತ್ತಾ? ನಿಮಗೆ ಸಿನಿಮಾ ಆಸಕ್ತಿ ಹೆಂಗೆ ಅಂತ? ಸರ್ ಆ್ಯಕ್ಚುಲಿ ನನಗೆ ಮುಂಚೆ ಸಿನಿಮಾ ಅಷ್ಟೇ ಇರಲಿಲ್ಲ. ಬಟ್ ಕಾಲೇಜ್ ಸ್ಕೂಲ್ ಟೈಮ್ನಾಗೆ ಹೋಗಿ ನೋಡ್ತಾ ಇದ್ದೆ. ನಂಜುಂಡಿ ಕಲ್ಯಾಣ ಸ್ಕೂಲ್ ಟೈಮ್ನಾಗೆ, ಕಾಲೇಜ್ನಾಗೆ ಗಣೇಶ್ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಮದುವೆ ಆದಮೇಲೆ ಇವರು ಅದೇ ಒಂದು ಫಿಲಮ್ ನಯನ ಅಂತ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದರು. ಸೊ ಆವಾಗ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಆ ಮೂವಿ ನೋಡಿ ಅದೆಲ್ಲ ನೋಡಿ ನನಗೂ ಇಂಟ್ರೆಸ್ಟ್ ಬಂತು. ಇವರು ವಾರ ಫಿಲಮ್ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಆ ಮೂವೀಸ್ ಎಲ್ಲ ನೋಡಿ ನನಗೂ ತುಂಬ ಇಂಟ್ರೆಸ್ಟ್ ಆಯಿತು. ಇದು ಒಂದು ಫಸ್ಟ್ ಶೋದು ತುಂಬ ಇಂಟ್ರೆಸ್ಟ್. ಅಂದರೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿ ಎಷ್ಟು ಕಷ್ಟ, ಆ್ಯಕ್ಟರ್ಸು, ಆಮೇಲೆ ಇವು ಡೈರೆಕ್ಟರ್ಸು ತುಂಬ ಕಷ್ಟ, ಟೆಕ್ನಿಷಿಯನ್ಸು ತುಂಬ ಕಷ್ಟ ಸರ್. ರಿಲೀಸ್ ಮಾಡೋದು ಇನ್ನೂ ಕಷ್ಟ. ಅದೇ ನಿಮಗೆ ಫಸ್ಟ್ ಶೋ ಅನ್ನೋ ನೆನಪುಗಳು ಯಾವುದು ಅಂತ? ಯಾವ ಸಿನಿಮಾಗಳೆಲ್ಲ ಫಸ್ಟ್ ಶೋ ನೋಡಿದ್ದಾರೆ ನೀವು ಅಂತ? ಅದೇ ಸರ್, ಸ್ಕೂಲ್ನಾಗೆ ನಂಜುಂಡಿ ಕಲ್ಯಾಣ ನೋಡಿದ್ದೆ. ಫಸ್ಟ್ ಶೋನೇ ನೋಡಿದರೆ? ಹಾಂ ಸರ್, ಸ್ಕೂಲ್ ಡೇಸ್ನಾಗೆ. ಅಲ್ಲಿ ಅವ್ರದ್ದು ರಾಯಚೂರು. ಸೊ ಅವಾಗ ಸ್ವಲ್ಪ ಅವ್ರು ಹೇಳ್ತಿರ್ತಾರೆ ಅವಾಗ ಫಸ್ಟ್ ಹೆಂಗೆ ನೋಡಿದ್ವಿ ಅಂತ. ಸೊ ಅವ್ರ ಅಣ್ಣಂದ್ರೆ ಒಂದು ಸ್ವಲ್ಪ ಎಲ್ಲ ಇನ್ಫ್ಲೂಯೆನ್ಸ್ ಇದ್ದು, ಟಿಕೆಟ್ಗಳು ತಗೊಬರೋದು ಕೊಡೋದು ಎಲ್ಲ. ನೀವು ಜೋಡಿಯಾಗಿ ಫಸ್ಟ್ ಶೋ ಎಷ್ಟು ಸಿನಿಮಾ ನೋಡಿದ್ದೀರಾ? 1-2 ಫಿಲಮ್ ನೋಡಿರ್ಬೋದು ಸರ್. ಬಟ್ ಏನಾಯ್ತು ಅಂದರೆ ಮದುವೆ ಆಗಿದ ತಕ್ಷಣ ನಮ್ಮದು ಮಗು ಎಲ್ಲ ಆಯಿತು. ಸೊ ಐ ವಾಸ್ ವೆರಿ ಕನ್ಸರ್ವೇಟಿವ್. ಅಂದರೆ ಮಗು ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ನೈಟ್ ಶೋ ಇಲ್ಲ ಫಸ್ಟ್ ಶೋ ಅಂತ ಇದು ಮಾಡ್ಕೊಂಡು. ಬಟ್ ನೀವೇ ಫಸ್ಟ್ ಡೇನೇ ನೋಡ್ತಾ ಇದ್ರಿ? ಹಾಂ, ಫಸ್ಟ್ ಡೆಫಿನೆಟ್ಲಿ. ಅದಂತೂ ಸುಮಾರು ನೋಡಿದ್ವಿ. ನಾವು ವಾರಕ್ಕೆ ಪಳೆದು ಕರ್ಕೊಂಡು 1-2-3 ಫಿಲಮ್ ಆದರೂ ಹೋಗ್ತಾ ಇದ್ವಿ, ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ವಿ. ಸರ್, ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಇದು ಕನ್ನಡ ಸಿನಿಮಾ ವಿಷಯ, ಕನ್ನಡ ಸಿನಿಮಾನೇ ಎದ್ದು ಮಾತಾಡ್ತಿದೆ ಅನ್ನೋ ಒಂದು ವಿಷಯ. ಸೊ ಇದನ್ನು ಸಿನಿಮಾ ಮಾಡೋವಂಥ ಹೊತ್ತಲ್ಲಿ ಅಂದರೆ ನಿಮ್ಮೊಳಗೆ ಎಷ್ಟು ಸಿನಿಮೋತ್ಸಾಹ ಇದೆ ಅನ್ನೋದು ವಿಷಯ ಆಗುತ್ತೆ. ಸೊ ನಿಮ್ಮ ಹಿನ್ನೆಲೆಗಳು ಅಥವಾ ನಿಮ್ಮ ಆಸಕ್ತಿಗಳು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇದನ್ನು ನೀವೇ ಮಾಡೋದು ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನಿಸುತ್ತೆ. ಸೊ ಒಂದು ಇವತ್ತಿನ ಸ್ಥಿತಿ ನೋಡಿದಾಗ ನಿಮ್ಮ ಅನುಭವಕ್ಕೆ ಬಂದಿದ್ದು ಅಂದರೆ ಸಿನಿಮಾ ದೂರದಿಂದ ನೋಡೋದಕ್ಕೂ ಸಿನಿಮಾ ಒಳಗೆ ಬೆರೆತು ಕೆಲಸ ಮಾಡೋದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ ಅಂತ? ತುಂಬ ವ್ಯತ್ಯಾಸ ಇದೆ ಸರ್. ಆ್ಯಕ್ಚುಲಿ ನಮ್ಮ ಪರ್ಸ್ಪೆಕ್ಟಿವ್ ಆ್ಯಸ್ ಎ ಕಾಮನ್ ಆಡಿಯನ್ಸ್ ಬಂದು ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಒಳಗಡೆ ಹೋದಾಗ ಒಂದೊಂದು ಡಿಪಾರ್ಟ್ಮೆಂಟ್, ಒಂದು ಫಿಲಮ್ ಮೇಕಿಂಗಲ್ಲಿ ಒಂದು 30-40 ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋದು ಬೇಸ್ಡ್ ಆನ್ ಪ್ರೊಡ್ಯೂಸರ್ ಇಂಟೆನ್ಷನ್, ಏನು ಮಾಡಬೇಕು ಅನ್ನೋದು ಪ್ರೊಡ್ಯೂಸರ್ ಗೊತ್ತೇ ಇರುತ್ತೆ. ಇಲ್ಲಿ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಚಾಲೆಂಜಸ್ ಫೇಸ್ ಮಾಡ್ತೀವಿ. ಆಮೇಲೆ ಈಗ ನಾವು ತಗೊಂಡಿರೋ ಕಾನ್ಸೆಪ್ಟ್ ಬಂದು ಫಿಲಮ್ಮು ಅಂದರೆ ಸಿನಿಮಾ ಬಗ್ಗೆ ತೆಗೆಯುವಾಗ ನಾವು ಪಟ್ಟಿರೋ ಕಷ್ಟನೂ ಅದರಲ್ಲಿ ಒಂದು ಆ್ಯಡ್ ಮಾಡಬೇಕು ಅಂತಲೂ ಅದನ್ನು ಮಾಡ್ಕೊಂಡಿದ್ದು, ಅದನ್ನು ಡೆವಲಪ್ ಮಾಡ್ಕೊಂಡಿದ್ದು ಸ್ಕ್ರಿಪ್ಟ್ ಆ ಥರ. ಸೊ ಫಿಲಮ್ ಮೇಕಿಂಗಲ್ಲಿ ಚಾಲೆಂಜಸ್ಗಿಂತ ಆ ಚಾಲೆಂಜಸ್ ಆದಮೇಲೆ ಒಂದು ಔಟ್ಪುಟ್ ಬರುತ್ತಲ್ಲ, ಅದರಲ್ಲಾಗೋ ಖುಷಿ ಇನ್ಯಾವುದೂ ಸಿಗಲ್ಲ. ಸೊ ಸಿನಿಮಾ ಹೆಂಗೆ ನಾವು ಫಿಲಮ್ ಮೇಕಿಂಗ್ ಮಾಡಿದ್ಮೇಲೆ ಸಿನಿಮಾದವ್ರು ಎಷ್ಟು ಜನ 90 ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದೆ ಸರ್. ಎಷ್ಟು ಜನ ಖುಷಿ ಪಟ್ಟಿರ್ತಾರೆ, ಎಷ್ಟು ಜನ ಸೋತಿದ್ದಾರೆ, ಎಷ್ಟು ಜನ ಅದನ್ನು ಸ್ಟಾರ್ಗಳು ಮಾಡಿದ್ದಾರೆ. ಈಗ ಅದನ್ನು ಒಂದು ವಿಚಾರ ಹೇಳಬೇಕು ಅಂದರೆ, ಒಬ್ಬ ಫಿಲಮ್ ಮೇಕಿಂಗಲ್ಲಿ ಒಬ್ಬರು ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ ಸರ್. ಫಿಲಮ್ ಮೇಕಿಂಗ್ ಪ್ರಾಣ ಕೊಟ್ಟಿದ್ದಾರೆ. ಒಬ್ಬರು ಕಷ್ಟಪಟ್ಟು ಆರೋಗ್ಯನೂ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಅದರಲ್ಲಿ ಊಟ ಮಾಡಿ ಎಷ್ಟೋ ಜನ ಚೆನ್ನಾಗೂ ಇದ್ದಾರೆ. ಬಟ್ ಅದು ಫಿಲಮ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ.
ಬಟ್ ಅದೇ ಅಭಿಮಾನಿಗಳು ಅಥವಾ ಪ್ರೇಕ್ಷಕರ ಲೆಕ್ಕ ಹಾಕಲ್ಲ, ಅವರು ದುಡ್ಡಿರೋ ದುಡ್ಡಲ್ಲಿ ಒಂದು ಟಿಕೆಟ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಟಿಕೆಟ್ ಕೊಟ್ಟು ಅಕಸ್ಮಾತ್ ಆ ಪ್ರೇಕ್ಷಕ ಒಬ್ಬ ಅವನೇನಾದ್ರು ಡಿಸೈಡ್ ಮಾಡಿದ್ರೆ ಇಲ್ಲ ಇದು ಚೆನ್ನಾಗಿದೆ ಅಂದರೆ ಆ ಹೀರೋ ಇರ್ತಾನಲ್ಲ ನಾಳೆನೇ ಸ್ಟಾರ್ ಆಗಿಬಿಡ್ತಾರೆ. ಆ ಸ್ಟಾರ್ ಆಗಿರೋದು ಪ್ರೇಕ್ಷಕ ಬಂದು ಅಭಿಮಾನಿ ಆಗ್ತಾನೆ. ಎಂಥ ಅಭಿಮಾನಿ ಆಗ್ತಾನೆ ಅಂದರೆ ಹುಚ್ಚ ಅಭಿಮಾನಿ ಆಗಿಬಿಟ್ರೆ ಬೇಕಾದ್ರೆ 30 ಅಡಿ ಕಟ್ತಾನೆ, ಅದ್ರಲ್ಲಿ ಹಾಲು ಹೋಯ್ತಾನೆ, ಊನಾರ ಕಟ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ಹೆಂಗೆ ಇದಾಗ್ತಾರೆ ಅಂದರೆ ತನ್ನ ಸ್ವಂತ ಅಣ್ಣ ತಮ್ಮ ಇಲ್ಲ ಆದ್ರೂ ಆ ಸ್ಟಾರ್ ಅಷ್ಟು ಅವನಕ್ಕಿಂತ ಜಾಸ್ತಿ ಸಂಬಂಧ ಬೆಳೆಸ್ಕೊಬಿಟ್ಟಿರ್ತಾರೆ, ಅಷ್ಟು ಅಭಿಮಾನ ಉಳಿಸ್ಕೊಬಿಟ್ಟಿರ್ತಾರೆ. ಬಟ್ ಇನ್ನೊಂದು ಯೋಚನೆ ಮಾಡಿ, ಅದೇ ಅಭಿಮಾನಿ ಸ್ಟಾರ್ ಏನಾದ್ರು ತೀರೋಗ್ಬಿಟ್ಟೆ ಒಬ್ಬ ಏನಾದ್ರು ಇದಾದರೆ ಅವ್ನು ಪಡೋ ಕಷ್ಟ, ಅವ್ನು ಪಡೋ ಇದು ನೀವೇ ಕೇಳಿದ್ರೆ ಎಷ್ಟೋ ಜನ ಒಬ್ರು ಯಾರೋ ಸ್ಟಾರ್ ತೀರೋಗ್ಬಿಟ್ರೆ ಎಷ್ಟೊಂದು ಜನ ಏನೋ ಪ್ರಾಣ ಕಳ್ಕೊಂಡಿರೋದು ಎಲ್ಲ ಇದೆ. ಬಟ್ ಇದನ್ನ ಪ್ರೊಸೆಸ್ ನೋಡಿದಾಗ ಒಬ್ಬ ಅಭಿಮಾನಿಗೋಸ್ಕರ ಫಿಲಮ್ ಮಾಡ್ತಾರೆ, ಅವನು ಪ್ರಾಣ ಕೊಟ್ಟಾದರೂ ಫಿಲಮ್ ಮಾಡ್ತಾರೆ. ಇನ್ನೊಬ್ಬ ಅಭಿಮಾನಿ ಆಗ್ಬಿಟ್ಟು ತನ್ನ ಸ್ಟಾರ್ ಬೆಳೆಸಿರೋನು ಅವನೇನಾದರೂ ಅವನು ಇದು ಮಾಡ್ತಾರೆ. ಈ ಬಾಂಧವ್ಯ ಇದೆಯಲ್ಲ, ಈ ಬಾಂಧವ್ಯ ಸುಮಾರು ಒಂದು 90-95 ವರ್ಷದಿಂದ ಇದೆ ಆಯಿತಾ. ಈ ಸಡನ್ನಾಗಿ ಇವಾಗಿರೋ ಸಿಚುವೇಷನಲ್ಲಿ ಸಡನ್ನಾಗಿ ಬಿಟ್ಟೋಗಲ್ಲ. ಎಲ್ಲೋ ಒಂದು ಕಡೆ ನಂಬಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಆ ನಂಬಿಕೆ ಏನಾದ್ರು ಬಂದ್ಬಿಡ್ತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ. ಆ ನಂಬಿಕೆ ಅನ್ನೋದು ಇದೆ, ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಗ್ಯಾಪ್ ಇದೆ, ಅದು ಫಿಲ್ ಆಗಿಬಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ. ತುಂಬ ಹೃದಯದಿಂದ ಮಾತಾಡ್ತಿದ್ದೀರಾ ಸರ್ ನೀವು. ಅಂದರೆ ಸಿನಿಮಾ ಎಷ್ಟು ಒಳಗಿದೆ ನಿಮ್ಮೊಳಗಿದೆ ಅನ್ನೋದು ಗೊತ್ತಾಗ್ತಿದೆ ನಿಜವಾಗ್ಲೂ. ಇದೇನೇ ಸತ್ಯ, ನೀವು ಮಾತಾಡಿದ ಸತ್ಯ, ತುಂಬ ಆನೆಸ್ಟು ವಿಷಯ ಇದೆ. ಈ ಥರದ ವಿಷಯಗಳು, ಈ ಥರದ ಸಿನಿಮಾಗಳು ಮಾಡಿದಾಗ ಅಂದರೆ ಇಂಡಸ್ಟ್ರಿ ರಿಯಾಕ್ಟ್ ಮಾಡೋ ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಹೇಗಿತ್ತು ಈ ಒಂದು ಸಿನಿಮಾಗೆ? ಸರ್, ಟು ಬಿ ವೆರಿ ಫ್ರ್ಯಾಂಕ್, ನಾವೆಲ್ಲ ಅನಲೈಸ್ ಮಾಡಿದಾಗ ನಮ್ಮಂಥ ನ್ಯೂ ಕಮರ್ಸ್ ಅಂತ ನಾವು ವಿ ಆರ್ ನ್ಯೂ ಕಮರ್ಸ್, ನಾವೇನೇ 2 ಫಿಲಮ್ ಮಾಡಿದ್ದಲ್ಲ, ನಾವು ವಿ ಆರ್ ನ್ಯೂ ಕಮರ್ಸ್. ನಮಗೇನಾಗಬೇಕಾಗಿತ್ತು ಅಂದರೆ ಯಾವುದೋ ಒಂದು ಪ್ರೊಡಕ್ಷನಿಂದ ಕೊಲಾಬ್ರೇಷನ್ ಆದರೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡ್ವಿ. ಇಟ್ ಈಸ್ ಫ್ಯಾಕ್ಟ್. ನಾನು ಈ ರೀಸನ್ ಹೇಳ್ಬಿಡ್ತೀನಿ ಏನಕ್ಕೆ ಅಂತ. ಒಂದು ನ್ಯೂ ಕಮರ್ಸ್ಗೆ ಏನಾಗುತ್ತೆ ಅಂದರೆ ಒಬ್ಬರು ಒಳ್ಳೆ ಕಂಟೆಂಟ್ ಫಿಲಮ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಬಡ್ಜೆಟ್ ಇರಲ್ಲ, ಫಿಲಮ್ ಸೋತಾಗ್ಬಿಟ್ಟಿರುತ್ತೆ. ಇನ್ನೊಬ್ಬರು ಒಂದು ಸೆಟ್ ಆಫ್ ಗ್ರೂಪ್ ಇರ್ತಾರೆ, ಒಳ್ಳೆ ಫಿಲಮ್ ಮಾಡಿರ್ತಾರೆ, ದುಡ್ಡು ಇರುತ್ತೆ, ಬಟ್ ಅವ್ರು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಇನ್ನೊಂದು ಸೆಟ್ ಆಫ್ ಪೀಪಲ್ ಇರ್ತಾರೆ, ಒಳ್ಳೆ ಕಂಟೆಂಟ್ ಇರುತ್ತೆ, ದುಡ್ಡು ಇರುತ್ತೆ, ಬಟ್ ರಾಂಗ್ ಡೇಟ್ ಬಂದಿರ್ತಾರೆ. ಈ 3 ಎಕ್ಸ್ಪೀರಿಯನ್ಸ್ ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಏನು ಇದು ಮಾಡಬೇಕು. ಈ ದೊಡ್ಡ ಪ್ರೊಡಕ್ಷನ್ ಅವ್ರು ಈ ಥರ ನಮ್ಮಂಥ ನ್ಯೂ ಕಮರ್ಸ್ಗೂ ಅಥವಾ ಆ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಬನ್ನಿ ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಆಯಿತಾ, ಅವರಿಂದ ನಮಗೇನಾಗುತ್ತೆ, ನಮ್ಮಂಥ ನ್ಯೂ ಕಮರ್ಸ್ಗೆ ಏನಾಗುತ್ತೆ, ಒಳ್ಳೆ ಆ್ಯಕ್ಸಸ್ ಸಿಗುತ್ತೆ, ನೆಟ್ವರ್ಕ್ ಸಿಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅವ್ರು ನಮಗೆ ಒಂದು ಅಡ್ವೈಸ್ ಮಾಡಿದಾಗ ಇದೆಲ್ಲ ಈ ಥರ ಏನೇನು ಒಳ್ಳೊಳ್ಳೆ ಕಂಟೆಂಟ್ ಇಲ್ಲಿವರೆಗೂ ಹೋಗಿದೆ ಅದು ಒಂದು ಸ್ವಲ್ಪ ಅಟ್ಲೀಸ್ಟ್ ಈ 6 ತಿಂಗಳಲ್ಲಿ 130 ಫಿಲಮ್ ಏನೋ ರಿಲೀಸ್ ಆಗಿದೆ ಅಂತೆ, 6 ಫಿಲಮಲ್ಲಿ ಒಂದು 10 ಫಿಲಮ್ ಆದರೂ ಉಳ್ಕೊಂಡಿರೋದು ಅಂತ ನಾನು ಅಂದ್ಕೊಳ್ಳೋದು. ಕಂಟೆಂಟ್ ಬಂದಿರುತ್ತೆ ಸರ್, ದೇವರೇ 130 ಫಿಲಮಲ್ಲಿ ಅಟ್ಲೀಸ್ಟ್ ಬಿಡಿ ದೊಡ್ಡ ಬಜೆಟೆಲ್ಲ ಬಿಟ್ಬಿಟ್ಟು 5-10 ಫಿಲಮ್ ಒಂದು ಒಳ್ಳೆ ಕಂಟೆಂಟ್ ಅವ್ರಿಗೇನೋ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ರೆ ಅವರು ಉಳ್ಕೊಂಡಿರೋ ಅಂತ ನಾನು ಅಂದ್ಕೊಳ್ಳೋದು. ಸೊ ಇದೇ ಥರ ನಾವು ಯೋಚನೆ ಮಾಡಿ ಕೊಲಾಬ್ರೇಷನ್ ನಾವು ಸುಮಾರು ಮಾತಾಡಿದ್ವಿ, ಬಟ್ ನಮ್ಗೆ ಆಗಲಿಲ್ಲ. ಬಟ್ ನಾವು ನಮ್ಮ ಧೈರ್ಯದಲ್ಲಿ ನಾವು ಬರ್ತಾಯಿದ್ದೀವಿ, ಬೇಸ್ಡ್ ಆನ್ ನಮ್ಮ ಕಂಟೆಂಟು, ನಮ್ಮ ಕೈಯಲ್ಲಿ ಏನಾಗುತ್ತೆ, ನಮ್ಮ ಇದೇನಾಗುತ್ತೆ ಅದ್ರ ಮೇಲೆ ನಾವು ಬರ್ತಾಯಿದ್ದೀವಿ. ಸೊ ನೋಡೋಣ, ಇನ್ನು ಮುಂದೆ ನಾವು ಇಂಡಸ್ಟ್ರಿ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ವಿ, ಮಾಡ್ತಾರೆ, ಅದು ನಂಬಿಕೆ ಇದೆ ಸರ್. ಈ ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಒಂದು ಆಸ್ಪರೆಂಟ್ ಸಿನಿಮಾ ಮೇಕರಿಂದ ಹಿಡಿದು ಒಂದು ತುಂಬ ದೊಡ್ಡ ಯಶಸ್ವಿ ಪ್ರೊಡ್ಯೂಸರಿಂದ ಹಿಡಿದು ಏನೆಲ್ಲ ವಿಷಯಗಳು ಮಾತಾಡ್ಬೋದು ಅಂತ ಈ ಸಿನಿಮಾಗೆ? ಅಂದರೆ ನನಗೆ ಟ್ರೈಲರ್ ನೋಡಿದಾಗ ಪ್ರಕಾಶ್ ರೈ ಅವರ ಧ್ವನಿ, ಅವರೊಂದು ನರೇಶನ್, ಅಂದರೆ ಸಿನಿಮಾನೇ ಎದ್ದು ಬಂದು ಮಾತಾಡ್ತಿದೆ ಅನ್ನೋ ಥರ ನಾನು ಫಸ್ಟ್ ನೋಡಿದ ತಕ್ಷಣ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ. ಅಂದರೆ ನಾವು ಕೂಡ ಸಿನಿಮಾದೊಳಗಡೆ ಇರೋರು, ಸಿನಿಮಾ ವಿಚಾರನೇ ಮಾತಾಡೋರು ಪ್ರತಿದಿನ. ಸಿನಿಮಾ ಅಂದರೆ ಅದು ಬಿಟ್ಟು ಬೇರೆ ಏನು ಯೋಚನೆ ಬರೋಲ್ಲ ನಮಗೂ. 24 ಗಂಟೆ ಬರೀ ಇದ್ರ ಸುತ್ತಲೇ ಇರ್ತೀವಿ, ಬೇರೆ ಜಗತ್ತು ನಮ್ಗೆ ಕಾಣಿಸೋದು ತುಂಬ ಕಡಿಮೆ, ಮತ್ತು ಅದ್ರ ಬಗ್ಗೆ ಮಾತಾಡೋದು ಕಡಿಮೆ. ಸೊ ಇಂಥ ಹೊತ್ತಲ್ಲಿ ನಮಗೆ ಅದನ್ನ ನೋಡಿದ ತಕ್ಷಣ ನನಗೆ ಕಂಪ್ಲೀಟ್ಲಿ ತುಂಬ ಎಮೋಷ್ನಲಿ ಫೀಲ್ ಆಯಿತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಣ್ಣವ್ರದ್ದೊಂದು ಪೋಸ್ಟ್ರು, ಅದು ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದಾಗ ಅದು ಥ್ರೂ ಔಟ್ ನಿಮ್ಮ ಪೋಸ್ಟ್ರ್ ಕ್ಯಾರಿ ಆಗಿತ್ತಲ್ಲ, ಇವರೇನೋ ಬೇರೆ ಮಾಡ್ತಿದ್ದಾರೆ ಅಂತ ಪ್ರತಿ ಸಲ ಅನಿಸೋದು. ಬಟ್ ಈ ಟ್ರೈಲರ್ ನೋಡಿದಾಗ ಅದು ತುಂಬ ಎಮೋಷ್ನಲಿ ಟಚ್ ಮಾಡ್ತಿದೆ. ಸೊ ಆ ವಿಚಾರಕ್ಕೆ ಏನಿರ್ಬೋದು ಅನ್ನೋ ಒಂದು ಕುತೂಹಲನೂ ಇದೆ. ಸೊ ಹಾಗಾಗಿ ಅದನ್ನು ಏನಾದರೂ ಹಂಚ್ಕೋಬೋದ ಅಂತ ಸರ್. ಫಸ್ಟು ಸಿನಿಮಾ ಮೇಕಿಂಗ್ ಶಾರ್ಟ್ ಫಿಲಮ್ ಇರ್ಬೋದು, ದೊಡ್ಡ ಪ್ರೊಡಕ್ಷನ್ ಇರ್ಬೋದು, ಅಥವಾ ಒಬ್ಬ ಲೈಟ್ ಬಾಯ್ ಇರ್ಬೋದು, ನಮ್ಗೆ ಬಂದು ಸಿನಿಮಾ ನೋಡಿದ್ರೆ ಎಲ್ಲೋ ಒಂದು ಕಡೆ ಟಚ್ ಆಗೇ ಆಗುತ್ತೆ ಸರ್.
ಯಾಕೆಂದ್ರೆ ಆ ಪ್ರೊಸೆಸ್ಸಲ್ಲಿ ನಾನು ಇಲ್ಲಿದ್ನ ನನಗೆ ಹಿಂಗೆ ಆಗಿತ್ತಲ್ಲ, ಅಕಸ್ಮಾತ್ ಆಗಿಲ್ಲ ಅಂದ್ರೂ ಆ ಒಂದು ಸಿಚುವೇಶನಿಂದ ಈ ಕ್ಯಾನ್ ಕೋರಿಲೇಟ್ ಟು ಅವ್ನಿಗೇನಾಗಿದೆ ಅಂತ ತಿಳ್ಕೊಬೋದು. ಬಟ್ ಆಚೆ ಫಿಲಮಿಂದ ಆಚೆ ಬರುವಾಗ ಒಂದು ಫಿಲಮ್ ಇಂಡಸ್ಟ್ರಿಗೆ, ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ರೆಸ್ಪೆಕ್ಟ್ ಅಂತ ಬರುತ್ತೆ. ಅಂದರೆ ಒಂದು ಆ ಚಿತ್ರರಂಗದಲ್ಲಿ ಕೆಲಸ ಮಾಡೋರು ಒಂದು ರೆಸ್ಪೆಕ್ಟ್, ಒಂದು ಸ್ಟೆಪ್ ಮೇಲಕ್ಕೆ ಹೋಗುತ್ತೆ ಅಂತ ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ನಿಮ್ಗೆ ಆಗಲೇ ಗೊತ್ತಿದೆ ನಾವು ಏನು ಕಂಟೆಂಟಲ್ಲಿ ನಾವು ಮಾಡ್ತಾಯಿದ್ವಿ, ಹಾರ್ಡ್ ಡಿಸ್ಕ್ ವಿಚಾರ ಇದು ಮಾಡ್ತಾಯಿದ್ವಿ. ಬಟ್ ಆಬ್ವಿಯಸ್ಲಿ ಇದು ರಿಲೀಸ್ ಆಗುತ್ತೋ ಇಲ್ಲ ಅಂದರೆ ಒಂದು ಕುತೂಹಲ. ಬಟ್ ಅದರಿಂದ ಆ ಪ್ರೊಸೆಸ್ಸಲ್ಲಿ, ಮೇಕಿಂಗ್ ಪ್ರೊಸೆಸ್ಸಲ್ಲಿ ಏನಿದೆ ಎಲ್ಲ ನಿಮಗೆ ತಿಳಿಯುತ್ತೆ. ಬಟ್ ಇನ್ನೊಂದು ಅದರ್ವೈಸ್ ಕಾಮನ್ ಆಡಿಯನ್ಸ್ಗೆ ಒಂಥರ ಹಿಂಗೂ ಚಿತ್ರರಂಗ ಇದೆಯಾ, ಇಷ್ಟು ಕಷ್ಟಪಡ್ತಾರೆ, ಇಷ್ಟು ನಮಗೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಇಷ್ಟೊಂದು ಕಷ್ಟಪಡ್ತಾರೆ ನಮಗೋಸ್ಕರ ಅನ್ನೋದು ಅವ್ರಿಗೆ ಒಂದು ಫೀಲ್ ಅಂತೂ ಆಗುತ್ತೆ ಸರ್. ಇಬ್ಬರು ಅಂದರೆ ಹೇಳೋದಲ್ಲ ಅವಾಗಲೇ ಇದು ಫಿಲಮ್ ಮೇಕರ್ಸ್ ಇಬ್ಬರು ಕೂತ್ಕೊಂಡು ನೋಡಿದಾಗ ಅದೊಂದು ಅವ್ರಿಗೂ ಹಬ್ಬ. ಪ್ರೇಕ್ಷಕ ಮತ್ತು ಮೇಕರ್ ಇಬ್ಬರು ಕೂತ್ಕೊಂಡು ಒಂದು ಥಿಯೇಟರ್ ಅವ್ರಿಬ್ರು ಕುಣಿಸ್ಬಿಟ್ರೆ ಅದೊಂದು ಇಬ್ರಿಗೂ ಒಂದು ತಪ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಹಂಗೂ ಅನ್ಬೋದು. ಆಚೆ ಬಂದಾಗ ಪ್ರೇಕ್ಷಕ ಇದನ್ನು ನೀವು ಇಷ್ಟೊಂದು ಕಷ್ಟಪಡ್ತೀರ, ಒಂದು ಶೇಕ್ ಹ್ಯಾಂಡ್ ಕೊಡ್ಬೋದು, ಒಂದು ಹಗ್ಗು ಮಾಡ್ಬೋದು, ಇದು ಮಾಡ್ಬೋದು. ಆಸ್ ಎ ಫಿಲಮ್ ಮೇಕರ್ ಬಂದಾಗ ನನ್ನ ಫಿಲಮ್ ಇಂಡಸ್ಟ್ರಿ ಯಾರನ್ನ ಒಬ್ರು ಸ್ವಲ್ಪ ಸ್ಟೆಪ್ ಆಚೆ ಹೋಗಿದ್ದಿದ್ರೆ ಅವರು ತಿರ್ಗಾ ನಾನು ಇಂಡಸ್ಟ್ರಿಗೆ ಬರ್ತೀನಿ, ನಾನು ಏನಾರು ಮಾಡಬೇಕು, ಈ ಥರ ಆಗ್ಬೋದು ಅನ್ನೋ ಒಂದು ಇನ್ಸ್ಪಿರೇಷನ್ ಅಥವಾ ಒಂದು ಇದು. ಯಾಕೆಂದ್ರೆ ಆಮೇಲೆ ಇನ್ನೊಂದು ನೀವು ಹೇಳಿದ್ರೆ ರಾಜ್ಕುಮಾರ್ ಇದಕ್ಕೆ ಸರ್, ನಮಗೆ ರಾಜ್ಕುಮಾರ್ ಅವ್ರದ್ದು ಇಟ್ಟಿರೋದು ಏನಿಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರೇ ಫಸ್ಟ್, ಅವರೇ ಪ್ರಥಮ, ಅವರೇ ನಮಗೆ ಇನ್ಸ್ಪಿರೇಷನ್. ಅದಕ್ಕೋಸ್ಕರ ಇದು ಸಿನಿಮಾ ಇಂಡಸ್ಟ್ರಿ ಅಂದರೆ ನಮಗೆ ಅವರೇ ಫಸ್ಟ್ ಅನ್ನೋ ಒಂದು ಅಲ್ಲ, ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂದರೆ ಅವರೇ ಅಲ್ಲ ಯಾವಾಗ್ಲೂ. ಇದಕ್ಕೋಸ್ಕರ ಕನ್ನಡ ಕಲ್ಚರ್ನ ಕಾಪಾಡಿದವರು, ಕನ್ನಡ ಫಿಲಮ್ ಇಂಡಸ್ಟ್ರಿಗೋಸ್ಕರ ಓಡಾಡಿದವರು, ಆಮೇಲೆ ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಇದೇ ಇಲ್ಲ. ಸೊ ಅದನ್ನು ನಾವು ಒಂದು ಪ್ರತಿನಿಧಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಖಂಡಿತ ಸರ್. ಅಂದರೆ ನಿಮ್ಮ ಮಾತು ಮತ್ತು ನಿಮ್ಮ ಉತ್ಸಾಹ, ನಿಮ್ಮ ತುಂಬ ಪ್ರಾಮಾಣಿಕ ನಿಮ್ಮ ಪ್ರಯತ್ನಕ್ಕೆ ತುಂಬ ಒಳ್ಳೆಯ ಯಶಸ್ಸು ಸಿಗುತ್ತೆ ಅನ್ನೋ ಫೀಲ್ ಆಗ್ತದೆ. ಆ್ಯಂಡ್ ಈ ಥರದ್ದು ಪ್ರಯತ್ನಗಳು ಎಲ್ಲರಿಂದನೂ ಸಾಧ್ಯ ಇಲ್ಲ. ಮೊದಲಿಗೆ ನಿಮ್ಗೆ ಅಭಿನಂದನೆ ಹೇಳಬೇಕು. ಅಂದರೆ ಈ ಥರದ್ದೊಂದು ಪ್ರಯತ್ನ ಮಾಡಿದ್ದೀರಲ್ಲ, ಸೊ ನಿಮ್ಮ ದುಡ್ಡು ಬರುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ನಿಮ್ಮ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ತುಂಬ ದೀರ್ಘಕಾಲ ಉಳ್ಕೊಳ್ಳೋವಂಥ ಪ್ರಯತ್ನ ಇದು. ಅಂದರೆ ಈ ವಿಷಯನ ಅಷ್ಟು ಗಾಢವಾಗಿ ನೀವು ಹೇಳ್ತಿರೋದು ಕೇಳಿದ್ರೆ ನನಗೆ ಮೈಯೆಲ್ಲ ಒಂಥರ ಆಗ್ತಾಯಿದೆ. ಅಂದರೆ ಇನ್ನು ಹೆಂಗಿರ್ಬೋದು ಅನ್ನೋದು. ಅಂದರೆ ನಮ್ಮ ವಿಷಯ ಇದು, ನಮ್ಮ ಸಿನಿಮಾ ವಿಷಯ. ಅಂದರೆ ನನಗೆ ಇನ್ನೂ ಒಂದೇನು ಅನ್ನಿಸ್ತು ಅಂದರೆ ಬರೀ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಸಿನಿಮಾ ಉದ್ಯಮ ಎಲ್ಲ ಭಾಷೆಯಲ್ಲೂ ಅದರದ್ದೇ ಆದಂತಹ ಎಲ್ಲ ತಾಪತ್ರಯಗಳು ಇದ್ದಾವೆ. ಅದರಂತೆ ತುಂಬ ರಿಲೇಟೆಡ್ ಆಗುತ್ತೆ ಇದು ಎಲ್ಲ ಭಾಷೆಯವ್ರಿಗೂ. ಸೊ ಹಾಗಾಗಿ ತುಂಬ ಅದೇ ಆಗಲೇ ಹೇಳಿದ್ರಲ್ಲ, ಅಭಿಮಾನಿಗಳಿಗೆ ಮತ್ತು ಸಿನಿಮಾ ಮಾಡಿದ ಸಿನಿಮಾ ಕರ್ಮಿಗಳಿಗೆ ತುಂಬ ಹೆಮ್ಮೆ ಅನಿಸೋದು. ಆಗಲಿ ಸರ್, ಒಳ್ಳೆಯದಾಗಲಿ. 4ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ನಿಮ್ಮ ಮಾತು ಕೇಳಿದವ್ರಿಗಾಗಲಿ ಅಥವಾ ಈ ಒಂದು ಸರಣಿಯಲ್ಲಿ ನಾನು ಈ ಸಿನಿಮಾ ವಿಚಾರಕ್ಕೆ ನಾನು ಫಸ್ಟ್ ಟೈಮ್ ನೀವು ಬಂದು ನಮ್ಮ ಆಫೀಸ್ಗೆ ಕೂತಾಗ ನನಗೆ ಕಂಟೆಂಟ್ ತೋರಿಸಿದಾಗಲೇ ತುಂಬ ಎಕ್ಸೈಟ್ ಆದೆ. ಅಂದರೆ ಗೊತ್ತಿಲ್ಲ, ಅದು ನಾವು ಸಿನಿಮಾಗೆ ಅಷ್ಟು ಅರ್ಪಿಸ್ಕೊಂಡ್ಬಿಟ್ಟಿದ್ದೀವಿ, ಅಷ್ಟು ಕನೆಕ್ಟ್ ಇದ್ದೀವಿ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ತುಂಬ ಎಮೋಷ್ನಲಿ ಫೀಲ್ ಆಯಿತು. ಖಂಡಿತವಾಗ್ಲೂ ಸಿನಿಮಾ ಇಷ್ಟಪಡೋ ಎಲ್ಲರಿಗೂ ಕೂಡ ಅದು ಆಗುತ್ತೆ ಅನ್ನೋ ಒಂದು ಭಾವನೆ ನಾನು. ಪ್ರಶಾಂತ್ ನೀಲ್ ಸರ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಅವ್ರು ನಮ್ಮ ಒಂದು ಕತೆ ಹೇಳೋಯಿಂದನೂ ನಮ್ಮ ಜೊತೆ ಇದ್ದಾರೆ ಸರ್. ಒಂದು ಕತೆ ಹೇಳೋ ಟೈಮಲ್ಲಿ ಏನಾಯಿತು ಅಂದರೆ, ಈಸ್ ಜಸ್ಟ್ KGF 1 ರಿಲೀಸ್ ಮಾಡಿದರು. ಬಟ್ ನಾವು ನಮ್ಮ ಕಂಟೆಂಟ್ ಇದನ್ನು ತಗೊಂಡೋದಾಗ ಈ ಸ್ಪೆಂಟ್ ಅರೌಂಡ್ 1 hour ವಿತ್ ಅಸ್. ಅದನ್ನು ನೋಡಿ ಇದು ಅಸ್ಥೆಟಿಕ್ಸ್ ಇಲ್ಲ, ಹಿಂಗೆ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಅವತ್ತು ನಾವು ಒಂದು ತಿಳ್ಕೊಂಡ್ವಿ. ಅವ್ರು ಹೇಳಿದ್ರು, ನೀವೇನೇ ಮಾಡಿ ಪ್ರಾಡಕ್ಟ್ ಹೆಂಗನೇ ಇರಲಿ, ಬಟ್ ಕರೆಕ್ಟ್ ಟೈಮ್ ಬನ್ನಿ. ನಂದು ಉಗ್ರಮ್ ನನಗೆ ಆಗಿದ್ದು, ಬಟ್ ನೀವು ಕರೆಕ್ಟ್ ಟೈಮ್ ಬನ್ನಿ ಅಂತ ಒಂದು ಸಜೆಷನ್ ಕೊಟ್ಟಿರು. ಇದೇ ನಾವು ಫಸ್ಟ್ ಡೇ ಫಸ್ಟ್ ಶೋ ನಾವು ಕಂಟೆಂಟ್ ತಗೊಂಡು ಹೋದಾಗ ಫಿಲಮ್ ಅಂದರೆ ಟ್ರೇಲರ್ ನೋಡ್ಬಿಟ್ಟು ಸುಮಾರು ಇನ್ಪುಟ್ಸ್ ಕೊಟ್ಟರು. ಇದೆಲ್ಲ ನನಗೆ ಆಗ್ತಿಲ್ಲ, ಇದು ಹಿಂಗಾಗ್ತಿಲ್ಲ, ಏನಿದು, ಹೆಂಗಿದು ಅಂತ. ಆಮೇಲೆ ಅವಾಗ ಒಂದು ವಿಚಾರ ಹೇಳಿದ್ರು ಸರ್, ನೀವೇನೇ ಮಾರ್ಕೆಟಿಂಗ್ ಮಾಡೋದು ಏನೋ, ನಿಮ್ಮದು ಟ್ರೇಲರ್ ಮಾತ್ರ 10-20% ಮಾಡಿ. ನಿಮ್ಮ ಟ್ರೇಲರ್ ಇಸ್ ಅ ಮಾರ್ಕೆಟಿಂಗ್ ಟೂಲ್. ಆ ಟ್ರೇಲರಿಂದನೇ ಜನಗಳು ನಿಮಗೆ ಒಂದು ಭರವಸೆ ಹುಟ್ಟತ್ತೆ, ಬೇನಿಗೆ ನೋಡಬೇಕು ಅಂತ ಅನಿಸುತ್ತೆ. ಅದನ್ನು ಮಾತ್ರ ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ರು. ತಿರ್ಗಾ ಸೆಕೆಂಡ್ ಟೈಮ್ ಹೋಗಿ ತೋರಿಸ್ತೀವಿ. ತಿರ್ಗಾ ಅಲ್ಲಿ ಇದಿಲ್ಲ, ಇದೇನು ನಂಗೆ ಅರ್ಥ ಆಗ್ತಿಲ್ಲ ಅಂದರು. ಆವಾಗಲೇ ಇಲ್ಲ ಸರ್, ಸಿನಿಮಾನೇ ಹೀರೋ ಅಂತ ಅಂದಾಗ
ಅದು ಒಂದು ಸ್ವಲ್ಪ ಯೋಚನೆ ಮಾಡಿ ಆಯಿತು ಇದು ಮಾಡ್ಬೋದು ಅಂತ ಒಂದು ಇನ್ಪುಟ್ ಕೊಟ್ಟಮೇಲೆ ಅದನ್ನು ಮಾಡಿದಾಗಲೇ ತಿರ್ಗಾ ಪ್ರಕಾಶ್ ರಾಜ್ ಸರ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಬೇಕು ಗೊತ್ತಾಗ್ತಿಲ್ಲ. ಪ್ರಕಾಶ್ ರಾಜ್ ಸರ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆನೇ ಅಂತ ಟ್ರೈಲಲ್ಲಿ ಗೊತ್ತಾಗುತ್ತೆ. ಅದು ನೋಡಿದ ತಕ್ಷಣ ಅದೇನು ಅಭಿಮಾನ, ಅದು ಅಷ್ಟು ಅವರು ಇಲ್ಲಿಂದನೇ ಹೋದವರು, ಸೊ ಅಭಿಮಾನದಿಂದ ಮಾಡಿಕೊಟ್ರು ನಮ್ಗೆ. ಅದು ತುಂಬ ವೇಟೇಜ್ ಬಂದ್ಬಿಡ್ತು ಆ ಟ್ರೈಲರ್ಗೆ, ತುಂಬ ವೇಟೇಜ್ ಬಂತು. ಆಮೇಲೆ ಇಲ್ಲಿವರೆಗೂ ಆ ಸಿನಿಮಾ ನಾನೇ ರೀ ಸಿನಿಮಾ ಅನ್ನೋದು ಅದು ವಾಯ್ಸ್ ಇದೆಯಲ್ಲ, ಅದಂತೂ ನಾವು ಫಸ್ಟ್ ಕೇಳಿದಾಗ ನಮಗೆ ಒಂದ್ಸಲ ಕಣ್ಣಲ್ಲಿ ನೀರು ತುಂಬಿಬಿಡ್ತು. ನಾನೇ ರೀ ಸಿನಿಮಾ ಅಂತ ಅಂದರೆ ನಮ್ಗೆ ಇದಾಯಿತು. ಸೊ ಇಲ್ಲಿವರೆಗೂ ಅಲ್ಲಿವರೆಗೂ ಇವರಿಬ್ಬರು ನಮಗೆ ಇಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಈ ಥರ ಔಟ್ಪುಟ್ ಬರ್ತಿರಲಿಲ್ಲ, ಈ ಥರ ಇಲ್ಲಿ ರೀಚ್ ಆಗ್ತಿರ್ಲಿಲ್ಲ. ಅದೊಂದು ವಿಚಾರ ಹೇಳಬೇಕಾಯಿತು. ಸೊ ಇಲ್ಲ ಖಂಡಿತ. ಅಂದರೆ ನಾನು ಅದನ್ನೇ ಹೇಳಿದ್ದು ನೋಡಿ, ಅವರೇ ಲೆಜೆಂಡ್ಸು, ಅವ್ರಿಗೆ ಇದು ಟಚ್ ಆಗಿದೆ ಅಂತಂದರೆ ಇನ್ನು ಆಡಿಯನ್ಸ್ ಟಚ್ ಆಗಲ್ವಾ, ತುಂಬ ದೊಡ್ಡದಾಗುತ್ತೆ. ನಾನು ಅದನ್ನೇ ಹೇಳಿದ್ದು. ಈಗ ನೋಡಿ, ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವು ಬಂದು ಕೂತಾಗ ಅವತ್ತು ನಾನು ಅದನ್ನು ನೋಡಿದ ತಕ್ಷಣವೇ ಹಂಗೆ ಅಂದರೆ ನಾನು ಹೇಳೋದು ಇದಾಗುತ್ತೆ. ಒಂದು ಗೊತ್ತಿಲ್ಲ, ಕಂಟೆಂಟು ಸಿನಿಮಾ ನಾನು ನೋಡದೇ ಇರೋ ಕಾರಣ ಗೊತ್ತಿಲ್ಲ. ಬಟ್ ಇಷ್ಟು ವಿಷಯದಲ್ಲಂತೂ ಹೇಳ್ಬೋದು ಇದು ಬೇರೆ ಥರ ನಾಟುತ್ತೆ ಅಂತ. ಸೊ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಹೃದಯಗಳು ಸಿನಿಮಾಗೋಸ್ಕರನೇ ಮಿಡಿಯುವಂಥ ಮನಸ್ಸುಗಳಿವು. ಸೊ ಅವರೇ ಒಬ್ಬ ಪ್ರೇಕ್ಷಕನೇ ನಿಂತು ಸಿನಿಮಾ ಮಾಡಿದ್ರೆ, ಒಬ್ಬ ಪ್ರೇಕ್ಷಕನೇ ನಿಂತು ಸಿನಿಮಾನ ಮಾತಾಡ್ಸಿದ್ರೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದಿದು. ಪ್ರತಿಯೊಬ್ಬ ಸಿನಿಮಾ ಆಸಕ್ತನಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಸಿನಿಮಾ ಎಲ್ಲರೂ ಒಟ್ಟಾರೆ ಸಿನಿಮಾಗೆ ಅರ್ಪಿಸುವಂಥ ಸಿನಿಮಾ ಇದು. 4ನೇ ತಾರೀಕು ಬರ್ತಾ ಇದೆ. ಕನ್ನಡ ಸಿನಿಪ್ರಿಯರು ಅಷ್ಟೇ ಅಲ್ಲ, ಸಿನಿಮಾ ಇಷ್ಟಪಡೋ ಎಲ್ಲ ಜನರು ನೋಡೋವಂಥ ಸಿನಿಮಾ ಇದು. ಮಿಸ್ ಮಾಡದೆ ಈ ಸಿನಿಮಾನ 4ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ತುಂಬ ಅವಶ್ಯಕ ಕೂಡ ಇದು. ನಮಸ್ಕಾರ.